ಗುಡ್ ಮಾರ್ನಿಂಗ್ ಎವ್ರಿವನ್. ಬ್ಲೌಸ್ ಬಾಡಿ ಮೆಷರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ. ನಾನು ಹೇಳೋ ಈ ಈಸಿ ಮೆಥಡನ್ನು ಕಲ್ತ್ಕೊಂಡ್ರೆ ಬಾಡಿ ಮೆಷರ್ಮೆಂಟ್ ಹೇಗೆ ತೊಗೊಳ್ಳೋದು ಅನ್ನೋದು ಕಲಿಬೋದು. ಅದಕ್ಕೆ ಈ ಫುಲ್ ವಿಡಿಯೋ ನೋಡಿ. ಫಸ್ಟು ಶೋಲ್ಡರ್ ಮೆಷರ್ಮೆಂಟ್ ತೊಗೋಬೇಕು. ಕಸ್ಟಮರ್ನು ಸಹ ಇದೇ ಥರನೇ ತೊಗೋಬೇಕಾಗುತ್ತೆ. ನಾನು ಮೆನ್ಯುಕರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇದು ಲೆಂತ್ ಬಂದು ನಮಗೆ ಎಷ್ಟು ಬೇಕು ಅಂತ ಕಸ್ಟಮರ್ನ ಕೇಳಿ ತೊಗೋಬೇಕಾಗುತ್ತೆ. ಬಾಡಿ ಬೇಸ್ ಮೇಲೆ ಬ್ಯಾಕ್ ಸೈಡು ಫುಲ್ ಲೆಂತ್ ತೊಗೋಬೇಕಾಗುತ್ತೆ. ಹಾಗೆ ಡೀಪು ಸಹ ತೊಗೋಬೇಕಾಗುತ್ತೆ. ಬ್ಯಾಕ್ ಸೈಡು ನೆಕ್ ಡೀಪ್ ಬರುತ್ತಲ್ವ, ಅದೂ ಕಸ್ಟಮರ್ನ ಕೇಳಿನೇ ಎಷ್ಟು ಬೇಕು ಏನು ಅಂತ ಕೇಳಿಬಿಟ್ಟು ಅದನ್ನು ತೊಗೋಬೇಕಾಗುತ್ತೆ ನಾವು ಬಾಡಿ ಮೆಷರ್ಮೆಂಟು. ಮತ್ತು ಫ್ರಂಟಲ್ಲಿ ಬಂದು 3 ಪಾಯಿಂಟ್ಸ್ ಹತ್ರ ತೊಗೋಬೇಕಾಗುತ್ತೆ. ಮೇಯ್ನಾಗಿ ನೋಡಿ, ಈ ಉಕ್ಸ್ ಬಟನ್ ಹಾಕ್ತೀವಲ್ವ, ಅಲ್ಲಿ ಸುತ್ತಳತೆ ಎಷ್ಟು ಬರುತ್ತೆ ಅನ್ನೋದ್ರ ಮುಖಾಂತರ ತೊಗೋಬೇಕಾಗುತ್ತೆ. ಆಮೇಲೆ ಚೆಸ್ಟ್ ಹತ್ರನೂ ಅಷ್ಟೇ, ಅಲ್ಲಿ ತೊಗೋಬೇಕಾಗುತ್ತೆ. 3 ಪಾಯಿಂಟ್, ಇದು 2ನೇ ಪಾಯಿಂಟ್ ಆಗಿರುತ್ತೆ. ಮತ್ತು 3ನೇ ಪಾಯಿಂಟ್ ಬಂದು ನೋಡಿ, ಇಲ್ಲಿ ವೇಸ್ಟ್ ಹತ್ರ, ಸೊಂಟದ ಹತ್ರ ಈ ಥರ ನಾವು ಮೆಷರ್ಮೆಂಟು ತೊಗೋಬೇಕಾಗುತ್ತೆ. ಆಮೇಲೆ ಬಂದು ನಾವು ಫ್ರಂಟಲ್ಲಿ ಏನು ಈ ಥರ ಫುಲ್ಲು ಅಪ್ಪರ್ ಚೆಸ್ಟ್ಗೆ ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಮೆಷರ್ಮೆಂಟ್ ತೊಗೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಕಟ್ಟಿಂಗ್ ಮಾಡೋದಕ್ಕೋಸ್ಕರ. ಹಾಗೆ ತೋಳ ಹತ್ರ ಕಂಕಳು ಸುತ್ತಳತೆನೂ ತೊಗೋಬೇಕಾಗುತ್ತೆ. ಸ್ಲೀವ್ ಲೆಂತು, ಸ್ಲೀವ್ ರೌಂಡು, ಈ ಪಾರ್ಟ್ಸ್ ಎಲ್ಲ ತೊಗೋಬೇಕಾಗುತ್ತೆ. ಆಮೇಲೆ ಫ್ರಂಟ್ ಬಂದು ನೆಕ್ ವಿಡ್ತು, ನೆಕ್ ಡೀಪು. ವಿಡ್ತು ಬಂದು ಕಟ್ಟಿಂಗಲ್ಲಿ ಹೇಳ್ಕೊಡ್ತೀನಿ. ಈಗ ನೆಕ್ ಲೆಂತು ನೋಡಿ, ಈ ಥರ ಪೊಸಿಷನಲ್ಲಿ ನಾವು ತೊಗೋಬೇಕಾಗುತ್ತೆ. ಈ ಥರ ಫುಲ್ಲು ಇಷ್ಟು ಸ್ಟೆಪ್ಸು ತೊಗೊಂಡಿದ್ದೀವಿ ಅಂದರೆ ನಾವು ಬಾಡಿ ಮೆಷರ್ಮೆಂಟ್ಗೆ ತುಂಬ ಈಸಿ ಆಗುತ್ತೆ. ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ